ನಿಮ್ಗೆ ಆಲ್ರೆಡಿ ನಾನು 3 ಟೈಪ್ಸ್ ಆಫ್ ಪೋಲನ್ ಗ್ರೈನ್ಸ್ನ ಹೇಳ್ಕೊಟ್ಟಿದ್ದೀನಿ. ಸೊ 3 ಟೈಪ್ಸ್ ನೀವು ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೈನ್ ಮಾಡಬೇಕು. ಸರಿನಪ್ಪ? ಫಸ್ಟ್ ಬರೋದನ್ನ ಎಕ್ಸೈನ್ ಅಂತ ಹೇಳ್ತೀವಿ ನಾವು. ಎರಡನೇ ಬರೋದನ್ನ ಇಂಟೈರ್ ಅಂತ ಹೇಳ್ತೀವಿ. ಮೂರನೇದನ್ನ ಮೆಂಬ್ರೈನ್. ಏನಪ್ಪ ಸ್ಪೆಲ್ಲಿಂಗು ಮೆಂಬ್ರೈನ್ಗೆ? ಈ ಸೊ ಇಮ್ಮೆಚೂರ್ ಪೋಲನ್ ಗ್ರೈನಲ್ಲಿ ಏನೆಲ್ಲ ನೋಡ್ತೀವಿ ನಾವು? ಎಕ್ಸೈನ್, ಇಂಟೈನ್, ಪ್ಲಾಸ್ಮಾ ಮೆಂಬ್ರೇನ್, ಸೈಟೋಪ್ಲಾಸಮ್ ಅಂತ ನೋಡ್ತೀವಿ. ಈ ಸ್ಟೇಜ್ ನಮ್ಗೆ ಎಲ್ಲಿ ಕಾಣಿಸುತ್ತೆ? ಸ್ಪೋರೋಜಿನಸ್ ಟಿಶ್ಯೂ ಇಂದ ಆಗುತ್ತೆ. ಸರಿ ಕಂದ. ಯಾವ ಸ್ಟೇಜಲ್ಲಿ ಕಾಣಿಸುತ್ತೆ ನಮಗೆ ಇದು? ಮೈಕ್ರೋಸ್ಪೋರ್ ಟೆಟ್ರಾಡ್ ಸ್ಟೇಜಲ್ಲಿ ಕಾಣಿಸುತ್ತೆ. ಯಾವ ಸ್ಟೇಜಲ್ಲಿ? ಮೈಕ್ರೋಸ್ಪೋರ್ ಟೆಟ್ರಾಡ್ ಸ್ಟೇಜಲ್ಲಿ ನಮಗೆ ಈ ಥರ ಕಾಣಿಸುತ್ತೆ. ಹ್ಞೂ. 2 ಸೆಲ್ಡ್ ಪೋಲನ್ ಗ್ರೈನ್ ಯಾವಾಗುತ್ತೆ? ಯಾವಾಗುತ್ತೆ? ಅದೇ ನೆಕ್ಸ್ಟ್ ಏನಾಗುತ್ತೆ? ಫಸ್ಟು ಮಿಯೋಸಿಸ್ ಆಗುತ್ತೆ ಅಲ್ವಾ? ಮಿಯೋಸಿಸ್ ಆದಮೇಲಿಂದ ನೆಕ್ಸ್ಟ್ ಏನಾಗುತ್ತೆ? ಮೈಟೋಸಿಸ್. ಏನಾಗುತ್ತೆ? ಮೈಟೋಸಿಸ್ 1 ಆದಾಗ ಏನಾಗುತ್ತೆ? 2 ಸೆಲ್ಡ್ ಪೋಲನ್ ಗ್ರೈನ್ ಆಗುತ್ತೆ. ಹೇಳಿ. 1 ಆದ ಮೇಲಿಂದ ಸೊ 2 ಸೆಲ್ಡ್ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಹೇಗಿದೆ? ಓಕೆ. ವೆಜಿಟೇಟಿವ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಾ? VEGE. ಓಕೆ. GENERATIVE ಜನರೇಟಿವ್ ಸೆಲ್.
2 ಸೆಲ್ ಪೋಲನ್ ಗ್ರೇನ್ ಏನಕ್ಕೆ ಕರಿತೀವಿ? ಒಂದು ವೆಜಿಟೇಟಿವ್ ಸೆಲ್ ಇದೆ, ಇನ್ನೊಂದು ಜನರೇಟಿವ್ ಸೆಲ್ ಇದೆ. ಆಮೇಲಿಂದ ಇನ್ನು ಯಾವ ಪಾರ್ಟ್ ಮಿಸ್ ಮಾಡಿದ್ದೀರಾ ಅಷ್ಟರಲ್ಲಿ? ಅದನ್ನ ಏನಂತ ಕರಿತೀವಿ? ಏನಂತ ಕರಿತೀವಿ ಅರ್ಚನಾ ಅದನ್ನ? ಜರಂಪೋರ್. ಏನಂತ ಕರಿತೀವಿ? ಜರಂಪೋರ್. ಓಕೆ, ನೆಕ್ಸ್ಟು 3 ಸೆಲ್ ಪೋಲನ್ ಗ್ರೇನಲ್ಲಿ ಹೇಗೆ ಕಾಣಿಸುತ್ತೆ ಸ್ಟ್ರಕ್ಚರು? ಅದನ್ನ ಅಳಿಸ್ಬಿಟ್ಟು ಈ ಕಡೆ ಬರೀರಿ. ಮರ್ಜ್ ಆಗಿದೆಯಲ್ಲ, ಈ ಕಡೆ ಆರೋ ಮಾರ್ಕ್ ಹಾಕ್ಬಿಟ್ಟು ಬರೀರಿ ಅದನ್ನ. ಅವಾಗ ನೀಟಾಗಿ ಕಾಣಿಸುತ್ತೆ. GA METES 2 ಮೇಲ್ ಗ್ಯಾಮೆಟ್ಸ್. ಇದನ್ನು ನಾವು ಏನಕ್ಕೆ 3 ಸೆಲ್ ಪೋಲನ್ ಗ್ರೇನ್ ಅಂತ ಕರಿತೀವಿ? ಏನಕ್ಕೆ